ಇದು 71 ವರ್ಷ ಆಗಿದೆ ಸರ್. ನಾನು ಅದಕ್ಕೆ ಪ್ರಾರಂಭಿಕವಾಗಿ ನಾನು ಮಾತಾಡಬೇಕಾದ್ರೆ ಹೇಳಿದೆ 71 ವರ್ಷ ಆಗಿದೆ ಡ್ಯಾಮ್ ಕಟ್ಟಿ, ನೆನ್ನೆ ಮೊನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ ಅದು. ಬಟ್ ಇದೆಲ್ಲ ಕೂಡ ಅಡ್ರೆಸ್ ಆಗಬೇಕು ಇಮಿಡಿಯೇಟ್ಲಿ. ಪ್ಲಸ್ ಇವಾಗ ಅದು ಯಾರೋ ಕಾಂಟ್ರಾಕ್ಟ್ರು ಟೆಂಡರ್ ಕೆಲಸ ಮಾಡಿರೋ ಅಂಥವ್ರಿಗೆ ಅವ್ರ ಬಿಲ್ ಏನು ಇವತ್ತು 10 ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿರ್ತಾರೆ, ಗೇಟ್ ಮಾಡಿರ್ತಾರೆ. ಅವ್ರಿಗೆ ಇವತ್ತು ಅವ್ರಿಗೆ ಇಮಿಡಿಯೇಟಾಗಿ ಬಿಲ್ ಕ್ಲಿಯರೆನ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೇನಾಗಬೇಕು ಅವ್ರ ಕೈಲಿ ಮಾಡಿಸ್ಬೇಕಲ್ವಾ ಸರ್ಕಾರ. ಸರ್, ಈಗ ಒಂದು 134 TMCಯಲ್ಲಿ ಕೆಳಗಡೆ ಹೂಳು ಶೇಖರಣೆ ಆಗಿದೆ, ಅಂದರೆ ಸಿಲ್ಟ್ ಅಕ್ಯುಮಿಲೇಷನು ಆಗಿದೆ. ಸೊ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು. ಯಾಕೆಂದರೆ ಹತ್ತತ್ರ 27 to 32 TMC ಅಷ್ಟು ನಿಮಗೆ ಸಿಲ್ಟ್ ಅಕ್ಯುಮಿಲೇಷನ್ ಆಗಿದೆ. ಅದ್ರ ಮೇಲ್ಗಡೆ ನಮ್ಗೆ ಇನ್ನೇನೇ ಇದ್ರು ನಮ್ಗೊಂದು 75 TMCನೋ 70 TMCನೋ 79 TMCನೋ ಇದೆ. ಸೊ ಈಗ ದೀಸ್ ಆಲ್ ಇಶ್ಯೂಸ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಇವಾಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂತ್ಕೊಂಡು ಅಡ್ರೆಸ್ ಮಾಡಬೇಕು ಸರ್ ಇದು. ಅಥವಾ ಒಂದು ಕೆಲಸ ಮಾಡಬೇಕು, ಈಗ ಈ ಮೂರು ಪಕ್ಷದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಕರೆದು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ, ಈಗ ಯಾರ್ಯಾರ ಅಭಿಪ್ರಾಯ ಏಕೆಂದ್ರೆ ಅನುಭವಿಗಳು ಎಲ್ಲ ಪಾರ್ಟಿನಲ್ಲೂ ಅನುಭವಿಗಳಿದ್ದಾರೆ, ಆ ಅನುಭವನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಸರ್ ಇಲ್ಲಿ ನಾವೇನು ರಾಜಕಾರಣ ಮಾಡೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ. ಬಟ್ ಇವತ್ತು ಟು ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಆನೆಸ್ಟ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರುಗಳು ಮಳೆ ಧಾರಾಕಾರವಾಗಿ ಸುರಿದಾಗಲೂ ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಈ ಎರಡನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟಲ್ಲೂ ಅನುಭವಿಸ್ತಾ ಇದ್ದಾರೆ. ಈಗ ಬೆಳೆ ಪರಿಹಾರ ತಾತ್ಕಾಲಿಕವಾಗಿ ತಕ್ಷಣ ಒಂದು ಟೆಂಪ್ರವರಿ ರಿಲೀಫ್ಗೋಸ್ಕರ ಹೆಕ್ಟೇರ್ ಜಮೀನಿಗೆ ಒಂದು 50,000 ರೂಪಾಯಿ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಕ್ತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಇದು ತಾತ್ಕಾಲಿಕವಾಗಿ. ಆದರೆ ಮತ್ತೆ ಅವರು ಮುಂದೆ ಬೆಳೆ ಬೆಳೆದ್ರೇ ತಾನೇ ಇವತ್ತು ರೈತರು ಇವತ್ತು ಮುಂದೆ ಜೀವನ ಮಾಡ್ಲಿಕ್ಕಾಗೋದು. ಸೊ ಆ ದೃಷ್ಟಿಯಿಂದ ಇದನ್ನ ಪರ್ಮನೆಂಟಾಗಿ ಅವ್ರನ್ನ ಯಾವ ರೀತಿ ನೀವು ಅಡ್ರೆಸ್ ಮಾಡ್ಬೋದು, ರೈತರ ಇಶ್ಯೂನ ಮಾಡ್ತಕ್ಕಂಥದ್ದು ಸೂಕ್ತ. ಒಟ್ಟಿನಲ್ಲಿ ಎರಡನೇ ಬೆಳೆಗೆ ಇವತ್ತು ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನೀರು ಬಿಡಿ ಅಂತ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು, ಬಿಡ್ತಕ್ಕಂಥದ್ದು ಸೂಕ್ತ. ಸರ್, ಬಹುಶಃ ಈಗ ಇದೇನು ಹೊಸ ವಿಚಾರ ಏನಲ್ಲ. ನಾನು ಇತ್ತೀಚೆಗೆ ನಮ್ಮ ಪಕ್ಷದ ಮುಖಂಡರುಗಳ ಸಹಕಾರದಿಂದ ಒಂದಷ್ಟು ಕ್ಷೇತ್ರಗಳು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿದಾಗಲಿಂದನೂ ಕೂಡ ಈ ರಾಜ್ಯಾಧ್ಯಕ್ಷರು ಪಾಯಿಂಟಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾನೆ ಇದೆ. ಈಗ ಸ್ವಾಭಾವಿಕವಾಗಿ ತಾವು ಈ ಪ್ರಶ್ನೆ ಕೇಳೋದಕ್ಕೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯೂ ಕೂಡ ಇವತ್ತೇನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರುಗಳೆಲ್ಲ ಸೇರಿ ಕರೆದಿದ್ದೇವೆ. ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲೂ ಕೂಡ ಒಂದು ಕುತೂಹಲ ಇರಬೇಕು. ಆದರೆ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷನ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ. ನಾನು ಆಕಾಂಕ್ಷಿತನೂ ಅಲ್ಲ, ನಾನು ಆ ಒಂದು ಸ್ಥಾನವನ್ನು ಇವತ್ತಿಗೆ ಅಪೇಕ್ಷೆಯನ್ನು ಪಟ್ಕೊಂಡಿಲ್ಲ. ನಾನು ಈ ಪಕ್ಷದ ಕಾರ್ಯಕರ್ತ ಅಂತ ಅಂದ್ಕೊಂಡಿದ್ದೇನೆ, ನಂದೊಂದು ಗುರಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ತಾವೇ ಹೇಳ್ದಂಗೆ ಸರ್, 25 ವರ್ಷ ಇವತ್ತು ಬೆಳ್ಳಿ ಮಹೋತ್ಸವ ರಜತ ಮಹೋತ್ಸವವನ್ನು ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷ ಪೂರೈಸಿರ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ. ಅದು 99ರಲ್ಲಿ ಏನು ಸ್ಥಾಪನೆ ಆಯಿತು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟ, ಕುಮಾರಣ್ಣ ಅವರ ಒಂದು ಕಾಲಾವಧಿನಲ್ಲಿ ಅವರು ನಡ್ಕೊಂಡು ಬಂದಂಥ ರೀತಿಗಳು ಇವತ್ತು ಬಹುಶಃ ನಮಗೆ ಸಂಪೂರ್ಣ ಬಹುಮತದಿಂದ ಇಲ್ಲಿವರೆಗೂ ಸರ್ಕಾರ ರಚನೆ ಮಾಡೋಕ್ಕಾಗದೇ ಇರಬಹುದು. ಆದರೆ ನಾಡಿನ ಜನತೆಯ ಪ್ರೀತಿ ಅಂತೂ ಸಂಪಾದನೆ ಮಾಡಿದ್ದೀವಿ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಮುಂದಿನ ಚುನಾವಣೆಯಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರು ಒಂದು ಅವಕಾಶ ಮಾಡ್ತಾರೆ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಿಸ್ಲಿಕ್ಕೆ ಅಂತಕ್ಕಂಥದ್ದನ್ನ ಒಂದು ಆಶಾದಾಯಕವಾಗಿ ನಾವೆಲ್ಲರೂ ಕೂಡ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ. ಸರ್, ಈಗ ನಾನು ಇದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಈ ವಾಟ್ ಎವರ್ ಡಿಸಿಷನ್ಸ್ ಹ್ಯಾಸ್ ಟು ಬಿ ಮೇಡ್, ಅದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅದು ಕೂತ್ಕೊಂಡು ಆಗ್ತಕ್ಕಂಥ ಚರ್ಚೆಗಳು, ಕೊನೆಗೆ ಯಾರ್ಯಾರ ಅಭಿಪ್ರಾಯಗಳು ಏನು ಬರುತ್ತೆ ಅದನ್ನ ಪರಿಗಣನೆಗೆ ತಗೊಂಡು ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಪಕ್ಷ ಬರಬೇಕಾಗತ್ತೆ. ಅದು 1 or 2 days ಇನ್ನೇನು ನಿಮಗೆ ಟೈಮ್ ಗೊತ್ತಲ್ಲ ಸರ್, 22nd ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.